ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದನ್ನು ನೋಡೋಣ. ನೋಡಿ, ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಮೊದಲೇ ಹೇಳಿಬಿಟ್ಟಿದ್ದೀನಲ್ವ. ಅದಕ್ಕೆ ತರಕಾರಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ನಾನು ಒಂದು ನವಿಲುಕೋಸು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಮತ್ತು ಕ್ಯಾರೆಟು, ಹೀರೆಕಾಯಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಅರಿಶಿಣದ ಎಲೆ ನಾವು ಪಾಟಲ್ಲೇ ಬೆಳೆಸ್ತಾ ಇರೋದ್ರಿಂದ ಅದನ್ನು ಇಟ್ಕೊಂಡಿದ್ದೀನಿ. ನೀವು ಅದಿಲ್ಲ ಅಂದರೆ ಬಾಳೆ ಎಲೆ ಇಟ್ಕೋಬೋದು. ಏನೂ ಇಲ್ಲ ಅಂದರೆ ಅದೇ ಥರನೇ ಸುಮ್ಮನೆ ಇಡ್ಲಿ ಥರ ಕೂಡ ನೀವು ಮಾಡ್ಬೋದು. ನೋಡಿ, ತರಕಾರಿ ಹಬೇಲಿ ಬೇಯಿಸಿದ ಕಡುಬು, ತರಕಾರಿ ಕಡುಬನ್ನು ಮಾಡೋದನ್ನು ತೋರಿಸ್ತಿದ್ದೀನಿ. ಬನ್ನಿ, ರೆಡಿ ಮಾಡ್ಕೊಳ್ಳೋಣ. ನೋಡಿ, ರವೆ, ಉಪ್ಪಿಟ್ಟು ರವೆ ಸಾದ, ಇದನ್ನು ಹಾಗೆ ಹುರಿದಿರೋದಿದೆ. ನಾನು ಮೊದಲೇ ಹುರಿದಿಟ್ಬಿಟ್ಟಿರ್ತೀನಿ. ಆ ರವೆ ಒಂದು ಬೌಲು, ಒಂದು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ನಷ್ಟು ಮೊಸರು, ತೆಂಗಿನಕಾಯಿ ತುರಿದಿರೋದು, ಜೀರಿಗೆ, ಅಜ್ವಾನ್, ಉಪ್ಪು ಮತ್ತು ಶುಂಠಿ ಸಣ್ಣಗೆ ತುರ್ಕೊಂಡಿರೋದು ಮತ್ತು ಹಸಿಮೆಣಸಿನ್ಕಾಯಿ. ಇಷ್ಟಿದ್ರೆ ನೀವು ಈ ತರಕಾರಿ ಕಡುಬು ಹಬೇಲಿ ಬೇಯಿಸಿರೋದನ್ನು ರೆಡಿ ಮಾಡ್ಬೋದು. ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ನೋಡಿ, ಇವಾಗ ಈ ತರಕಾರಿನೆಲ್ಲ ಕ್ಲೀನಾಗಿ ಸಿಪ್ಪೆ ತೆಗೆದು ತೊಳೆದು ತುರಿದಿಟ್ಕೊಂಡ್ಬಿಡ್ತೀನಿ. ನೋಡಿ, ತರಕಾರಿ ಎಲ್ಲನೂ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ. ಸೌತೆಕಾಯಿ ಎಲ್ಲ ನಾನು ಸಿಪ್ಪೆ ತೆಗೆದಿಲ್ಲ, ಕ್ಯಾರೆಟು ಅಷ್ಟೇ. ಯಾವುದು ತೆಗಿಬೋದೋ ಅದನ್ನು ತೆಗಿಬೇಕಷ್ಟೇ. ಹೀರೆಕಾಯಿ ಮಾತ್ರ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನವಿಲುಕೋಸು ಕೂಡ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಇನ್ನು ಮಿಕ್ಕಿದ್ದು ಈ ಸಾಮಗ್ರಿಗಳೆಲ್ಲ ಇತ್ತಲ್ಲ, ರವೆ, ಕಡಲೆ ಹಿಟ್ಟು, ಮೊಸರು ಮತ್ತು ತೆಂಗಿನಕಾಯಿ ತುರಿದಿರೋದು, ಜೀರಿಗೆ, ಅಜ್ವಾನ್, ಉಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಇಷ್ಟು ಸಾಮಾನ ನಾನಿವಾಗ ಈ ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಈಗ ಇದೆಲ್ಲ ಸಾಮಾನು ಹಾಕ್ಕೊಂಡಿದ್ದೀನಲ್ವ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕ್ತೀನಿ. ಯಾಕೆಂದರೆ ಆಮೇಲೆ ಸೌತೆಕಾಯಿ ಎಲ್ಲ ಹಾಕಿಬಿಟ್ಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಈಗಲೇ ಜಾಸ್ತಿ ನೀರು ಹಾಕಬೇಡಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೀವು ಮುಚ್ಚಿಟ್ಬಿಡಿ ಇದನ್ನು. ಆಮೇಲೆ ಆ ಮಿಕ್ಕಿದ ತರಕಾರಿ ಎಲ್ಲ ಹಾಕಿ ಕಲಸಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನು ಒಂದು 10 ನಿಮಿಷ, ಜಾಸ್ತಿ ನೀರು ಹಾಕಬೇಡಿ, ಯಾಕೆಂದರೆ ಆಮೇಲೆ ನೀರು ಬಿಟ್ಕೊಂಡು ಬಿಡುತ್ತೆ ಅದು. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ, ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕಿಬಿಟ್ಟು, ಮೊಸರು ಹಾಕಿದ್ನಲ್ವ ಅದು ಅಷ್ಟೇ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ 1-2 ಸ್ಪೂನ್ನಷ್ಟು ಹಾಕಿದ್ದೀನಿ. ನೋಡಿ, ಒಂದು 10 ನಿಮಿಷ ಆಯ್ತಿದ್ದು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ವ. ಇವಾಗ ನೀವು ಈ ಎಲೆಗೆ ಒಂದು ಚೂರೇ ಎಣ್ಣೆ ಹಚ್ಚಿಬಿಟ್ಟು, ಅದರಲ್ಲಿ ನಿಮ್ಗೆ ಇದು ಎಷ್ಟು ಹಿಡಿಸುತ್ತೆ ಎಲೆ ಸೈಜ್ ನೋಡಿಬಿಟ್ಟು ಅದನ್ನು ಹಾಕಿ ಪಾತ್ರೆಯಲ್ಲಿ ನೀಟಾಗಿ ಜೋಡಿಸಿ ನಾನು ಹಬೆಯಲ್ಲಿ ಬೇಯಿಸ್ತೀನಿ. ಆವಾಗ ನೋಡಿ, ಎಷ್ಟು ಚೆನ್ನಾಗಿರೋ ಆರೋಗ್ಯಕರವಾಗಿರೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡತ್ತೆ. ನೋಡಿ, ಈ ಥರ ಅರಿಶಿಣದ ಎಲೆ, ಬಾಳೆ ಎಲೆಯಲ್ಲಿ ಎಲ್ಲನೂ ಮಧ್ಯ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿ, ಅದನ್ನು ದಾರಾಗಿರಾಯಿನ ಕಟ್ಟೋದು ಬೇಡ, ಹಾಗೆಯೇ ಅದನ್ನು ಒಂದು ಪಾತ್ರೆಯಲ್ಲಿ ಜೋಡಿಸಿಟ್ಟಿದ್ದೀನಿ. ಮತ್ತು ಅದು ಬೇಡ ಅನ್ನೋರಿಗೆ ಈ ಥರ ಕೂಡ ಇಡ್ಲಿ ರೆಡಿ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೆ, ಡಬ್ಬಿಗಳಿಗೆ, ಎಲ್ಲ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರೋ ಇದು ಬ್ರೇಕ್ಫಾಸ್ಟು. ನೋಡಿ, ಇದನ್ನು ಇವಾಗ ನಾನು ಕ್ಲೀನಾಗಿ ಹಬೆಯಲ್ಲಿ ಇಟ್ಬಿಟ್ಟು ಬೇಯಿಸ್ತೀನಿ. ನೋಡಿ, ಹಬೆಯಲ್ಲಿ ಬೇಯಿಸಿದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಅನ್ನೋದು ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ನೋಡಿ, ಒಂದೊಂದೂ ನೋಡಿ, ಬಾಳೆ ಎಲೆಯಲ್ಲಿ ಸುತ್ತಿದ್ದೀನಿ, ಅರಿಶಿಣದ ಎಲೆಯಲ್ಲೆಲ್ಲ ಸುತ್ತಿಟ್ಟಿದ್ದೀನಿ. ಕ್ಲೀನಾಗಿ ಎದ್ದೇಳುತ್ತೆ. ತಿನ್ನಕ್ಕಂತೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟು. ಇವಾಗೆಲ್ಲ ಹೇಳ್ತಾರಲ್ಲ, ಎಣ್ಣೆ ಬಳಸಬಾರ್ದು ಮತ್ತು ಫ್ರೈ ಮಾಡಿರಬಾರ್ದು, ಆಮೇಲೆ ತರಕಾರಿ ತಿನ್ನಬೇಕು ತುಂಬ ಅಂಥೇಳಿ. ನೋಡಿ, ತರಕಾರಿನೂ ಅಷ್ಟೇ, ಎಷ್ಟೊಂದು ತರಕಾರಿ ಹಾಕಿದ್ದೆ, ರವೆ ಒಂದೇ ಒಂದು ಬೌಲ್ ಹಾಕಿರೋದು ಎಷ್ಟೊಂದು ಆಗಿದೆ ಅನ್ನೋದು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಮಕ್ಕಳಿಗೆ, ಡಬ್ಬಿಗಳಿಗೂ ಇದು ತುಂಬ ಮಾಡಿಸಿದಂಥ ಫುಡ್ ಅಂತಲೇ ಹೇಳ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟು ಮಾಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ, ಅಲ್ಲೂ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿದ್ರಾ, ನಾನು ಇವಾಗ ನಿಮಗೆ ತೋರಿಸಿರೋ ತರಕಾರಿ ಹಬೆ ಕಡುಬು ಅನ್ನೋದನ್ನು ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬರಲಾ ಫ್ರೆಂಡ್ಸ್, ಬಾಯ್.